ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾಯಿದ್ದೀನಿ ಮಾವಿನ ಹಣ್ಣಿಂದ ಹಪ್ಪಳ. ಈ ಮಾವಿನ ಹಣ್ಣನ್ನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನು ರಸ ತೆಗೆದು ಮತ್ತು ಬಟ್ಲಲ್ಲಿ ಹಾಕಿ ಬಿಸಿಲಲ್ಲಿ ಒಣಗಿಸೋದು ಮಾಡೋ ವಿಧಾನವನ್ನು ನೋಡೋಣ. ಈಗ ಹೀಗೆ ಹಣ್ಣಿನ ರಸವನ್ನು ಫುಲ್ ತೆಗೆದು ಬಟ್ಲಿಗೆ ಹಾಕವು. ಆಮೇಲೆ ಮಳೆಗಾಲದಲ್ಲಿ ಇದನ್ನು ಗೊಜ್ಜು ಸಹ ಮಾಡಲು ಚೆನ್ನಾಗಾಗ್ತು. ನಾವಿದಕ್ಕೆ ಹಣ್ಣೇವು ಅಂತ ಕರೆಯೋದು. ಮಾವಿನ ಹಣ್ಣಿನ ಹಣ್ಣಿನ ಹಪ್ಪಳ. ಆಲ್ರೆಡಿ ನಾನೀಗ 2 ಬಟ್ಲಲ್ಲಿ ಮಾಡಿಟ್ಟಿದ್ದೆ. ತುಂಬ ಚೆನ್ನಾಗಿ ಬಂದಿದೆ. ಮಾವಿನ ಹಣ್ಣಿಂದ ಎಷ್ಟು ವಿಧವಾಗಿ ಮಾಡ್ಬೋದು ರೆಸಿಪಿಯನ್ನು. ಆಲ್ರೆಡಿ ನಿನ್ನೆ ಮಾಡಿದಂಥ ಹಪ್ಪಳ. ಇದಕ್ಕೆ ಈ ರಸವನ್ನು ಮತ್ತೆ ಹಾಕೋದು. ಇದು ದಪ್ಪವಾಗಿ ಹಪ್ಪಳವಾಗಿ ಆಮೇಲೆ ಬಿಡಿಸ್ಲಿಕ್ಕೆ ಬರುತ್ತೆ. ಇದ್ರ ಮೇಲೆ ಈ ರಸವನ್ನು ಹಾಕಿ ಮತ್ತೆ ಬಿಸಿಲಿಗೆ ಇಟ್ಟರೆ ಆಯಿತು. ಇದು ಡ್ರೈ ಆಗಬೇಕು, ತುಂಬಾ ಚೆನ್ನಾಗಾಗತ್ತೆ. ಆಮೇಲೆ ಸ್ವೀಟಾಗಿ ಹಣ್ಣಿನ ಹಪ್ಪಳ, ಮಾವಿನ ಹಣ್ಣಿನ ಹಪ್ಪಳ ರೆಡಿಯಾಗಿದೆ. ಇನ್ನು ಈಗ ಏಳಿಸ್ಬೇಕಷ್ಟೆ. ತುಂಬ ಬಿಸಿಲಿಗೆ ಹಾಕಿ ತೆಗೆದು ಮಾಡಿ ಇದು ಇಷ್ಟು ಡ್ರೈ ಆಗಬೇಕು. ತುಂಬ ಚೆನ್ನಾಗಾಗತ್ತೆ. ಇದರಿಂದ ಗೊಜ್ಜು ಮತ್ತು ತಂಬುಳಿಯನ್ನು ಕೂಡ ಮಾಡ್ತಾರೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.